ಬಯಲಾಗ್ತಾ ಇದೆ. ಬಗೆದಷ್ಟು ಬಯಲಾಗ್ತಿದ್ಯಾ ಮಾನ್ವಿ ಅಧಿಕಾರಿ ಕರ್ಮಕಾಂಡ. ಎಸ್ಸಿಪಿ ಟಿಎಸ್ಪಿ ಸಭೆಯನ್ನ ಮಾನ್ವಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ನಡೆಸಿಲ್ಲ. ಮಾನ್ವಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ನಟರಾಜ್ ದಲಿತ ಮುಖಂಡರ ಸಭೆಯನ್ನ ನಡೆಸದೆ ಹಣವನ್ನ ಲೂಟಿ ಮಾಡುವಂತಹ ಯತ್ನ ನಡೀತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಗ್ರಾಮಗಳಿಗೆ ಭೇಟಿ ನೀಡಿ ಅಸ್ಪೃಶ್ಯತೆಯ ವರದಿಯನ್ನ ಕೊಟ್ಟಿಲ್ಲ. ಅಸ್ಪೃಶ್ಯತಾ ನಿವಾರಣೆಗೆ ಬಂದ 4 ಲಕ್ಷ ಲೂಟಿಗೆ ಸಂಚನ್ನ ಹೂಡಲಾಗಿತ್ತು. ಅಲ್ಲದೆ ಸರ್ಕಾರಿ ಕಾರು ಸ್ವಂತಕ್ಕೆ ಬಳಸಿದ ಆರೋಪ ಕೂಡ ಕೇಳಿ ಬರ್ತಾ ಇದೆ. ದಲಿತ ಸಂಘರ್ಷ ಸಮಿತಿ ಮುಖಂಡ ಹುಸೇನಪ್ಪ ಆಲ್ದಾಳ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಮಾನ್ವಿ ಅಧಿಕಾರಿಯ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಾ ಇದೆ. ಎಸ್ಸಿಪಿ ಟಿಎಸ್ಪಿ ಸಭೆಯನ್ನ ನಡೆಸದ ಮಾನ್ವಿ ಸಮಾಜ ಕಲ್ಯಾಣ ಇಲಾಖೆ. ಮಾನ್ವಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ನಟರಾಜ್ ಎಸ್ಸಿಪಿ ಹಾಗೆ ಟಿಎಸ್ಪಿ ಸಭೆಯನ್ನ ನಡೆಸಿಲ್ಲ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ದಲಿತ ಮುಖಂಡರ ಸಭೆಯನ್ನ ನಡೆಸದೆ ಹಣವನ್ನ ಲೂಟಿ ಮಾಡುವಂತಹ ಯತ್ನ ನಡೀತಾ ಇತ್ತು ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಗ್ರಾಮಗಳಿಗೆ ಭೇಟಿಯನ್ನ ನೀಡಿ ಅಸ್ಪೃಶ್ಯತೆಯ ವರದಿಯನ್ನ ಪಡೆದಿಲ್ಲ. ಅಸ್ಪೃಶ್ಯತಾ ನಿವಾರಣೆಗೆ ಬಂದಂತಹ 4 ಲಕ್ಷ ರೂಪಾಯಿಗೆ ಲೂಟಿ ಹಾಕಲು ಅಧಿಕಾರಿಗಳು ಸಂಚನ್ನ ಹೂಡಿದ್ರು ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಅಲ್ಲದೆ ಸರ್ಕಾರಿ ಕಾರಣ ತಮ್ಮ ಸ್ವಂತ ಕೆಲಸಗಳಿಗಾಗಿ ಬಳಸಲಾಗಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ದಲಿತ ಸಂಘರ್ಷ ಸಮಿತಿಯ ಮುಖಂಡ ಹುಸೇನಪ್ಪ ಆಲ್ದಾಳ್ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಗೆದಷ್ಟು ಬಯಲಾಗ್ತಾ ಇದೆ ಮಾನ್ವಿ ಅಧಿಕಾರಿಯ ಕರ್ಮಕಾಂಡ. ಎಸ್ಸಿಪಿ ಹಾಗೆ ಟಿಎಸ್ಪಿ ಸಭೆಯನ್ನ ಮಾನ್ವಿ ಸಮಾಜ ಕಲ್ಯಾಣ ಇಲಾಖೆ ನಡೆಸಿಲ್ಲ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಮಾನ್ವಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ನಟರಾಜ್ ಅವರ ವಿರುದ್ಧವಾಗಿ ಈ ರೀತಿಯಾಗಿ ಆರೋಪಗಳು ಕೇಳಿ ಬರ್ತಾ ಇದೆ. ದಲಿತ ಮುಖಂಡರ ಸಭೆಯನ್ನ ನಡೆಸದೆ ಹಣವನ್ನ ಲೂಟಿ ಮಾಡುವಂತಹ ಯತ್ನ ನಡೀತಾ ಇದೆ. ಗ್ರಾಮಗಳಿಗೆ ಭೇಟಿಯನ್ನ ನೀಡಿ ಅಸ್ಪೃಶ್ಯತೆಯ ವರದಿಯನ್ನ ಕೂಡ ಪಡೆದಿಲ್ಲ. ಅಸ್ಪೃಶ್ಯತಾ ನಿವಾರಣೆಗೆ ಬಂದಂತಹ 4 ಲಕ್ಷ ರೂಪಾಯಿಗಳನ್ನ ಲೂಟಿ ಹಾಕಲು ಅಧಿಕಾರಿಗಳು ಸಂಚನ್ನ ಹೂಡಿದ್ರು ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಇದರಲ್ಲಿ ಮುಖ್ಯ ಪಾತ್ರ ಅಲ್ಲಿನ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ನಟರಾಜ್ ಅವರ ಮೇಲೆ ಬರ್ತಾ ಇದೆ. ಅಸ್ಪೃಶ್ಯತಾ ನಿವಾರಣೆಗೆ ಏನು 4 ಲಕ್ಷ ರೂಪಾಯಿ ಬಂದಿತ್ತು. ಈ 4 ಲಕ್ಷ ರೂಪಾಯಿಗಳನ್ನ ಲೂಟಿ ಹೊಡೆಯಲು ಸಂಚನ್ನ ಮಾಡಲಾಗ್ತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಅಲ್ಲದೆ ಸರ್ಕಾರ ನೀಡುವಂತಹ ಸರ್ಕಾರಿಯ ಕಾರನ್ನ ತಮ್ಮ ಸರ್ಕಾರಿಯ ಕೆಲಸಗಳಿಗೋಸ್ಕರ ಉಪಯೋಗಿಸುವಂತಹ ಸರ್ಕಾರದ ಕಾರಣ ತಮ್ಮ ಸ್ವಂತ ಕೆಲಸಕ್ಕಾಗಿ ಬಳಸಲಾಗಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇನ್ನು ದಲಿತ ಸಂಘರ್ಷ ಸಮಿತಿಯ ಮುಖಂಡ ಹುಸೇನಪ್ಪ ಆಲ್ದಾಳ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಶೋಷಿತ ವಿದ್ಯಾರ್ಥಿಗಳಿಗೆ ಹಾಗೂ ಶೋಷಿತ ಜನಾಂಗಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಬೆಳಕಾಗಿ ಇರುತ್ತೆ. ಆದ್ರೆ ಮಾನ್ವಿ ಸಮಾಜ ಕಲ್ಯಾಣ ಇಲಾಖೆಯ ಪ್ರಭಾರಿ ಸಹಾಯಕ ನಿರ್ದೇಶಕ ನಟರಾಜ್ ಎಸ್ಪಿಪಿ ಟಿಎಸ್ಪಿ ಸಭೆಯನ್ನ ನಡೆಸದಿರೋದು ಒಂದಾದ್ರೆ, ಸರ್ಕಾರದ ಕಾರನ್ನ ನಿತ್ಯ ಮಸ್ಕಿಗೆ ತೆಗೆದುಕೊಂಡು ತೆರಳುತ್ತಿದ್ದು ಸರ್ಕಾರ ಕೂಡಲೇ ನಟರಾಜ್ ವಿರುದ್ಧ ಕ್ರಮವನ್ನ ಜರುಗಿಸಬೇಕು ಎಂಬುದಾಗಿ ದಲಿತ ಮುಖಂಡ ಹುಸೇನಪ್ಪ ಆಲ್ದಾಳ್ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಇನ್ನು ಮಾನ್ವಿಯಲ್ಲಿ ಅಸ್ಪೃಶ್ಯತೆ ಪದ್ಧತಿ ಜೀವಂತವಾಗಿದ್ರೂ ಸಹ ಸಮಾಜ ಕಲ್ಯಾಣ ತಾಲೂಕು ಅಧಿಕಾರಿ ನಟರಾಜ್ ಗ್ರಾಮಗಳಿಗೆ ಭೇಟಿಯನ್ನ ನೀಡಿ ವರದಿಯನ್ನ ಪಡೀತಾ ಇಲ್ಲ. ಅಸ್ಪೃಶ್ಯತೆಯ ನಿವಾರಣೆಗಾಗಿ ಸರ್ಕಾರದಿಂದ 4 ಲಕ್ಷ ರೂಪಾಯಿ ಅನುದಾನ ಬಂದಿದೆ. ಯಾವ ಊರಲ್ಲಿ ಅಸ್ಪೃಶ್ಯತೆ ನಿವಾರಣೆಯ ಜಾಥಾ ಮಾಡಬೇಕೆಂದು ನಟರಾಜ್ ದಲಿತ ಮುಖಂಡರ ಸಭೆಯನ್ನ ನಡೆಸಿಲ್ಲ ಎಂಬುದಾಗಿ ಕೂಡ ಒಂದು ರೀತಿಯ ಆರೋಪ ಕೇಳಿ ಬರ್ತಾ ಇದೆ. ನಟರಾಜನ ಸರ್ವಾಧಿಕಾರತ್ವ ಇಲ್ಲಿ ಕಂಡು ಬರ್ತಾ ಇದೆ ಎಂಬುದಾಗಿ ಅಲ್ಲಿನ ಸಾರ್ವಜನಿಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ನಟರಾಜ್ ಮಾನ್ವಿ ಕೇಂದ್ರ ಸ್ಥಾನದಲ್ಲಿರತ್ತೆ. ನಿತ್ಯ
ಮಸ್ಕಿಯಿಂದ ಬರ್ತಾ ಇದ್ದು ಸಮಾಜ ಕಲ್ಯಾಣ ಇಲಾಖೆಗೆ ಹೊರ ಗುತ್ತಿಗೆ ಆಧಾರದ ಮೇಲೆ ಪಡೆದಂತಹ ಕಾರು ಮಸ್ಕಿಗೆ ತೆಗೆದುಕೊಂಡು ತೆರಳುತ್ತಿದ್ದು ಸರ್ಕಾರದ ಕಾನೂನು ಉಲ್ಲಂಘಿಸುತ್ತಿದ್ದು ಸರ್ಕಾರ ಕೂಡಲೇ ನಟರಾಜನ ಮೇಲೆ ಕ್ರಮವನ್ನ ಜರುಗಿಸಬೇಕು ಎಂಬುದಾಗಿ ಒತ್ತಾಯಿಸಲಾಗ್ತಾ ಇದೆ. ಏನು ನೋಡ್ತಾ ಇದ್ವಿ, ಬಗೆದಷ್ಟು ಬಯಲಾಗ್ತಾ ಇದೆ ಈ ಮಾನ್ವಿ ಅಧಿಕಾರಿಯ ಕರ್ಮಕಾಂಡ. ಈಡೆನ್ಸ್ ನ್ಯೂಸ್ ಕೂಡ ಸತತವಾಗಿ ಇದರ ಬಗ್ಗೆ ವರದಿಯನ್ನ ಮಾಡ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ನಟರಾಜ್ ಅವರ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಅಲ್ಲಿನ ವಿದ್ಯಾರ್ಥಿಗಳು, ಅಲ್ಲಿನ ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳು ಕೂಡ ಆರೋಪವನ್ನ ಮಾಡ್ತಾ ಇದ್ರು. ಇಲ್ಲಿ ಲೂಟಿ ಹೊಡೆಯುವಂತಹ ಕೆಲಸಗಳಾಗ್ತಾ ಇದೆ, ಇಲ್ಲಿ ಕಡಿಮೆ ವಿದ್ಯಾರ್ಥಿಗಳಿದ್ರು ಕೂಡ ಹೆಚ್ಚಿನ ವಿದ್ಯಾರ್ಥಿಗಳನ್ನ ತೋರಿಸಲಾಗ್ತಾ ಇದೆ ದಾಖಲಾತಿಯಲ್ಲಿ. ಇದರ ಜೊತೆಗೆ ಸರ್ಕಾರಕ್ಕೆ ಮೋಸ ಮಾಡುವಂತಹ ಕೆಲಸ ನಡೀತಾ ಇದೆ ಎಂಬುದಾಗಿ ಕೂಡ ಸುದ್ದಿಯನ್ನ ಈಡೆನ್ಸ್ ನ್ಯೂಸ್ ಪ್ರಸಾರ ಮಾಡಿತ್ತು. ಈಗ ಅದರ ಬೆನ್ನಲ್ಲೇ ಈಗ ಮತ್ತೆ ಇನ್ನೊಂದು ಕರ್ಮಕಾಂಡ, ಈ ಅಧಿಕಾರಿಯ ಕರ್ಮಕಾಂಡ ಬಯಲಾಗ್ತಾ ಇರುವಂತದ್ದು. ಎಸ್ಸಿಪಿ ಮತ್ತೆ ಟಿಎಸ್ಪಿ ಸಭೆಯನ್ನ ಮಾನ್ವಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ನಟರಾಜ್ ನಡೆಸ್ತಾ ಇಲ್ಲ. ಮಾನ್ವಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ನಟರಾಜ್ ಮೇಲೆ ಮತ್ತೆ ಇನ್ನೊಂದು ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ. ದಲಿತ ಮುಖಂಡರ ಸಭೆಯನ್ನ ನಡೆಸದೆ ಹಣವನ್ನ ಲೂಟಿ ಮಾಡುವಂತಹ ಯತ್ನ ನಡೀತಾ ಇದೆ ಎಂಬುದಾಗಿ ಅಲ್ಲಿನ ಸಾರ್ವಜನಿಕರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಗ್ರಾಮಗಳಿಗೆ ಭೇಟಿಯನ್ನ ನೀಡಿ ಅಸ್ಪೃಶ್ಯತೆಯ ವರದಿಯನ್ನ ಪಡಿಬೇಕಾಗಿತ್ತು, ಆದ್ರೆ ಈತ ಪಡಿತಾ ಇಲ್ಲ. ಅಸ್ಪೃಶ್ಯತಾ ನಿವಾರಣೆಗೆ ಬಂದಂತಹ 4 ಲಕ್ಷ ರೂಪಾಯಿಗಳ ಲೂಟಿಗೆ ಸಂಚನ್ನ ಮಾಡಲಾಗ್ತಾ ಇದೆ. ಅಲ್ಲದೆ ಸರ್ಕಾರದ ಕೆಲಸಕ್ಕೋಸ್ಕರ, ಸರ್ಕಾರಿಯ ಅಫಿಷಿಯಲ್ಗೋಸ್ಕರ ಸರ್ಕಾರಿಯ ಕಾರನ್ನ ನೀಡಲಾಗುತ್ತೆ, ಆದ್ರೆ ತಮ್ಮ ಸ್ವಂತ ಕೆಲಸಕ್ಕೆ ಈತ ಸರ್ಕಾರದ ಕಾರನ್ನ ಬಳಸ್ತಾ ಇದ್ದಾರೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ದಲಿತ ಸಂಘರ್ಷ ಸಮಿತಿಯ ಮುಖಂಡ ಹುಸೇನಪ್ಪ ಆಲ್ದಾಳ್ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಡಿಲೆಕ್ಟ್ ಮಾಡಂತ ಸರ್ ಇದ್ರ ಫೋನ್ ಮಾಡಿರಿ. ನಾನು ಹೆಚ್ಚಿನ ಮಾಡಿದ್ರೆ ಹುಸೇನಪ್ಪ ಆಲ್ದಾಳ್ ಅಂತ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕರು ಮಾನ್ವಿ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ನಟರಾಜ್ ಅಂತಕ್ಕಂಥ ತಾಲೂಕು ಅಧಿಕಾರಿ ಈಗಾಗಲೇ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಆಗಿರತಕ್ಕಂಥ ಅಸ್ಪೃಶ್ಯತೆ ನಿವಾರಣೆಯ ಸಲುವಾಗಿ ಬಿಡುಗಡೆ ಆಗಿರತಕ್ಕಂಥ ಸುಮಾರು 4 ಲಕ್ಷ ರೂಪಾಯಿ ಅನುದಾನ ಮಾನ್ವಿ ಮತ್ತು ಸಿರ್ವಾರ ಒಳಗೊಂಡಂತೆ ಈ ಕಾರ್ಯಕ್ರಮಕ್ಕೆ ಅಸ್ಪೃಶ್ಯತೆ ನಿವಾರಣೆಗೆ ಸಂಬಂಧಪಟ್ಟಂತೆ ಬಿಡುಗಡೆ ಆಗಿರತಕ್ಕಂಥ ಅನುದಾನದಲ್ಲಿ ಯಾವುದೇ ದಲಿತ ಪರ ಸಂಘಟನೆಗಳಿಗಾಗಲಿ ದಲಿತ ಸಮಾಜಕ್ಕಾಗಲಿ ಯಾವುದೇ ಮಾಹಿತಿ ಕೊಡದೇನೆ ಏಕಾಏಕಿಯಾಗಿ ಆ ಒಂದು 4 ಲಕ್ಷ ರೂಪಾಯಿ ಅನುದಾನವನ್ನು ಸೂಚಿತ ಸಮುದಾಯದ ಅನುದಾನವನ್ನು ದುರ್ಬಳಕೆ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಪಿತೂರಿ ಯೋಜನೆಯನ್ನು ರೂಪಿಸಿರ್ತಕ್ಕಂಥ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಯಾಗಿರ್ತಕ್ಕಂಥ ನಟರಾಜ್ ಅವರು, ಅದರ ಜೊತೆಗೆ ತಾಲೂಕಿನಲ್ಲಿ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಮಾನ್ವಿ ಅಧಿಕಾರಿಯ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡ್ತಾರೆ ವರದಿಗಾರ ಪರಶುರಾಮ್. ಪರಶುರಾಮ್, ಈಗ ನೋಡ್ತಾ ಇದ್ವಿ, ಸಾಕಷ್ಟು ದಿನಗಳಿಂದ ವರದಿಯನ್ನ ಬಿತ್ತರಿಸ್ತಾನೆ ಇದೀವಿ. ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಯಾದಂತಹ ನಟರಾಜ್ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಡೀಟೇಲ್ಸ್ಗಳು? ಏನಂತಂದ್ರೆ ಈಗ ನಮ್ಮ ದೇಶದಲ್ಲೇ ಈ ಒಂದು ಮಾನ್ವಿ ತಾಲೂಕು ಪ್ರತ್ಯೇಕ ದೇಶದಲ್ಲಿದೆ ಅಂತ ಅನ್ಬೋದು. ಯಾಕಂತಂದ್ರೆ ಅಂಬೇಡ್ಕರ್ ಬರತಕ್ಕಂತ
ಸಂವಿಧಾನದ ಅಡಿಯಲ್ಲಿ ಈ ಮಾನ್ವಿ ತಾಲೂಕಿನ ನಟರಾಜ್ ಅವರು ಸೇವೆ ಮಾಡ್ತಿದಾರೋ ಒಂದು ರೀತಿ ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ಇಷ್ಟೊಂದು ಇವ್ರ ಮೇಲೆ ಕೆಲ ಸಂಘಟನಾಕಾರರು, ಕೆಲ ಮುಖಂಡರು ಆರೋಪ ಸುರಿಮಳೆ ಕೈತಿದಾರ ಅಂದ್ಮೇಲೆ ಇದು ಏನು ವ್ಯವಸ್ಥೆ ಅಂತ ಒಂದು ಅರ್ಥ ಆಗ್ತಾ ಇಲ್ಲ. ರಾಯಚೂರು ಜಿಲ್ಲೆಯ ಮಾನವಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಆಗಿರ್ತಕ್ಕಂಥ ನಟರಾಜ್ ಅವರು ಆ ಕೇಂದ್ರ ಸ್ಥಾನದಲ್ಲಿ ಇರದೆ ಅಥವಾ ನಿತ್ಯ ಮಸ್ಕಿಯಿಂದ ಬರ್ತಾ ಇದಾರೆ ಅಂತ ಹೇಳಿ ದಲಿತ ಸಂಘರ್ಷ ಮುಖಂಡರಾಗಿರ್ತಕ್ಕಂಥ ಹುಸನಪ್ಪ ಹಾಲ್ದವರು ಒಂದು ರೀತಿಯಲ್ಲಿ ಆರೋಪಿಸಿದ್ದಾರೆ. ಅದೇ ರೀತಿಯಾಗಿ ಕೂಡ ಮಾನ್ವಿ ತಾಲೂಕಲ್ಲಿ ಅಸ್ಪೃಶ್ಯತೆ ಪದ್ಧತಿ ಜೀವಂತವಾಗಿದೆ. ಈ ನಟರಾಜ್ ಆಗಿರ್ತಕ್ಕಂಥ ಅಧಿಕಾರಿಯವರು, ಸಮಾಜ ಕಲ್ಯಾಣ ಅಧಿಕಾರಿಯವರು ಪ್ರತಿ ವಾರಕ್ಕೊಮ್ಮೆ ಆ ಹಳ್ಳಿಗಾಳಿಗಳ ತೆರಿಗೆ ಅಸ್ಪೃಶ್ಯತೆ ಜೀವಂತ ಐತೆ ಇದೇನಾ ಅಥವಾ ಆಚರಣೆ ಮಾಡ್ತಾ ಇದಾರಾ ಅಥವಾ ಇಲ್ಲೇನಾದ್ರು ಸಮಸ್ಯೆ ಇದೆನಾ ಅಂತ ಕೇಳ್ತಕ್ಕಂಥದ್ದು SC ST ಏರಿಯಾಗಳಲ್ಲಿ ಸಂಚರಿಸಿ ಆ ಜನರನ್ನ ಅಹವಾಲು ಸ್ವೀಕರಿಸುವಂತ ಜವಾಬ್ದಾರಿ ನಟರಾಜ್ ಅವ್ರ ಕರ್ತವ್ಯ. ಆದ್ರೆ ಇವರು ಯಾವುದೇ ರೀತಿ ಆ ಕೆಲಸ ಮಾಡ್ತಾ ಇಲ್ಲ. ಒಂದು ರೀತಿಯಲ್ಲಿ ನಾನು ಎಲ್ಲೋ ಇದ್ದುಕೊಂಡು ನಾನು ಮಾಡಿದ್ದೀನಿ, ಹಾಗೆ ಮಾಡಿದ್ದೀನಿ, ಹೀಗೆ ಮಾಡಿದ್ದೀನಿ ಅಂತ ಹೇಳಿ ಒಂದು ರೀತಿಯಲ್ಲಿ ಉಡಾಫೆ ನಟರಾಜ್ ಅಂತ ಹೇಳಿ ಕೂಡ ಇಡನ್ಸ್ ನ್ಯೂಸ್ ವಾಹಿನಿಯಲ್ಲಿ ಕೂಡ ಒಂದು ರೀತಿಯಲ್ಲಿ ಸುದ್ದಿ ನಿರಂತರವಾಗಿ ಬಿತ್ತರಿಸಲಾಗ್ತಾ ಇದೆ. ಅದೇ ರೀತಿಯಾಗಿ ಸಂಘಟನಾಕಾರರು ಕೂಡ ಒಂದ್ ರೀತಿಯಲ್ಲಿ ಆರೋಪಿಸಿದ್ದಾರೆ. ಮತ್ತೊಂದು ವಿಷಯ ಏನಂದ್ರೆ ರಾಜ್ಯ ಸರ್ಕಾರ ಪ್ರತಿ ವರ್ಷಕ್ಕೊಮ್ಮೆ ಅಸ್ಪೃಶ್ಯತೆ ನಿವಾರಣೆಗಾಗಿ ಲಕ್ಷಾಂತರ ರೂಪಾಯಿ ಅನುದಾನ ಬಿಡುಗಡೆ ಮಾಡುತ್ತೆ. ಅಂದ್ರೆ ಪ್ರತ್ಯೇಕವಾಗಿ ತಾಲೂಕಿಗೋಸ್ಕರ ಬಿಡುಗಡೆ ಮಾಡುತ್ತೆ. ಅಂದ್ರೆ ಅಸ್ಪೃಶ್ಯತೆ ಪದ್ಧತಿ ಜೀವಂತವಾಗಿರಬಾರದು, ಅದನ್ನ ನಿವಾರಣೆ ಮಾಡ್ಬೇಕು, ನಿರ್ಮೂಲನೆ ಮಾಡ್ಬೇಕಂತ ಹೇಳಿ ಆಂದೋಲನ ಮೂಲಕ, ಜಾಗೃತಿ ಮೂಲಕ, ಬೀದಿ ನಾಟಕ ಮೂಲಕ ಜಾಗೃತಿ ಪಡಿಸ್ತಾ ಇದ್ದಾರೆ. ಅದರ ನಡುವೆ ಆದ್ರೆ ಎಲ್ಲಿ ಇದೆ, ಯಾವ ರೀತಿ ಇದೆ ಅಂತ ಹೇಳಿ ದಲಿತ ಮುಖಂಡರನ್ನ ಕರೆದು ಅಹವಾಲು ಸ್ವೀಕರಿಸಿ ಯಾವ ಏರಿಯಾದಲ್ಲಿ ಮಾಡ್ಬೇಕು, ಯಾವ ಏರಿಯಾದಲ್ಲಿ ಅತಿ ಹೆಚ್ಚು ಅಸ್ಪೃಶ್ಯತೆ ಇದೆ ಅಂದ್ರೆ ಓಟದಲ್ಲಿ ಸಂಚಾರ ಮಾಡಿ ಅಥವಾ ನಾವು ಒಂದ್ ರೀತಿಯಲ್ಲಿ ಆಂದೋಲನ ಮಾಡ್ತಕ್ಕಂಥ ಜವಾಬ್ದಾರಿ ನಟರಾಜ್ ಅವ್ರಿಗಂತ ಹೇಳಿ ಇದೇ ಇರ್ಬೇಕು. ಆದ್ರೆ ದಲಿತ ಸಂಘರ್ಷ ಸಮಿತಿ ಮುಖಂಡರ ಸಭೆ ಅಥವಾ ಸಹಮತದಿಂದ ಅಥವಾ ಅಹವಾಲು ಸ್ವೀಕಾರದಿಂದ ಇವರು ಯಾವುದೇ ರೀತಿ ಸಭೆ ಮಾಡಿಲ್ಲ. ಇವರು ಒಂದು ರೀತಿಯಲ್ಲಿ ದೃಢ ನಿರ್ಧಾರದಂತೆ ಸರ್ವಾಧಿಕಾರಿಯಂತೆ ಹಿಟ್ಲರ್ ಅಂತೆ ವರ್ತಿಸುತ್ತಿದ್ದರಿಂದ ಸರ್ಕಾರದಿಂದ ಬಂದಿರತಕ್ಕಂತ 4 ಲಕ್ಷ ಅನುದಾನವನ್ನು ಒಂದು ರೀತಿಯಲ್ಲಿ ಲೂಟಿ ಮಾಡುವ ಹಂತಕ್ಕೆ ಬಂದಿದ್ದಾರೆ ಅಂತ ಹೇಳಿ ಹುಸನಪ್ಪ ಹಾಲ್ದಳವರು ಒಂದು ರೀತಿಯಲ್ಲಿ ಗಂಭೀರವಾಗಿ ಆರೋಪಿಸಿದ್ದಾರೆ. ಅಮಿತ್, ಹೀಗಿದ್ರು ಕೂಡ ಒಂದು ರೀತಿಯಲ್ಲಿ SCP TSP ಅನುದಾನ ಪ್ರತಿ ಸಭೆ ಕೂಡ ಮಾಡ್ತಕ್ಕಂಥ ಜವಾಬ್ದಾರಿ ನಟರಾಜ್ ಅವರಿಗೆ ಅಧಿಕಾರ ಇದೆ. ಆದ್ರೆ ಯಾವುದೇ ರೀತಿಯಲ್ಲಿ ಕೂಡ SCP TSP ಅಂದ್ರೆ ಸರ್ಕಾರಿ ಇಲಾಖೆಗೆ ಬರ್ತಕ್ಕಂಥ SCP TSP ಅನುದಾನ ಯಾವ ರೀತಿ ಬಳಕೆ ಆಗಿದೆ, ಎಷ್ಟು ಪ್ರೋಗ್ರೆಸ್ ಇದೆ, ಯಾವ ಹಂತಕ್ಕೆ ಬಂದಿದೆ ಅಂತ ಕೇಳ್ತಕ್ಕಂಥ ಜವಾಬ್ದಾರಿ ಕೂಡ ನಟರಾಜ್ ಅವ್ರಿಗೆ ಇದೆ. ಆದ್ರೆ ಇದುವರೆಗೂ ಕೂಡ ಮಾಡಿಲ್ಲ ಅಂತ ಹೇಳಿ ಒಂದು ರೀತಿಯಲ್ಲಿ ದಲಿತ ಸಂಘರ್ಷ ಮುಖಂಡರಾಗಿರ್ತಕ್ಕಂಥ ಇಷ್ಟೆಲ್ಲ ಆದ್ರೂ ನಿರಂತರವಾಗಿ ಇದ್ರು ಕೂಡ ಈ ನಟರಾಜರ ವಿರುದ್ಧ ಸರ್ಕಾರ ಗಂಭೀರವಾಗಿ ಕ್ರಮ ಜರುಗಿಸಿ ಇವರ ವಿರುದ್ಧ ಗಂಭೀರವಾಗಿ ಕ್ರಮಗೊಳ್ಳುವಂತ ಒಂದು ರೀತಿಯಲ್ಲಿ ಕೂಡ ಆಗ್ರಹ, ಒತ್ತಾಯ ಕೂಡ, ಕೂಗು ಕೂಡ ಕೇಳಿ ಬರ್ತಾ ಇದೆ. ಇಷ್ಟಿದ್ರು ಕೂಡ ನಟರಾಜ್ ಅವರು ಪ್ರತಿನಿತ್ಯ ಅಂದ್ರೆ ಮಸ್ಕಿಯಿಂದ ಅಂದ್ರೆ ಕೇಂದ್ರ ಸ್ಥಾನದಲ್ಲಿರದೆ ಮಸ್ಕಿಯಿಂದ ಬರ್ತಾ ಇದ್ದಾರೆ. ಇವರಿಗೆ ಅಧಿಕಾರ ಎಂದು ಕಾನೂನು ಅಥವಾ ಭಾರತ ಸಂವಿಧಾನ ಏನ ಅನ್ವಯ ಅನಿಸುತ್ತೋ ಅಥವಾ ಇಲ್ಲ, ಅದು ಇವರಿಗೆ ಅದೊಂದು ಪ್ರತ್ಯೇಕ ಒಂದು ಕಾನೂನು ಇದೆ ಅಂತ ಒಂದು ರೀತಿ ತಿಳಿದಾಗಿದೆ. ಅಮಿತ್, ಈಗ ನೋಡ್ತಾ ಇದ್ದೀವಿ ಪರಶುರಾಮ್, ಇನ್ನು ಸಾಕಷ್ಟು ದಿನಗಳಿಂದ ಈಡನ್ಸ್ ನ್ಯೂಸ್ ಕೂಡ ವರದಿಯನ್ನ ಬಿತ್ತರಿಸ್ತಾನೆ ಬರ್ತಾ ಇದೆ. ಮುಂಚೆ ಕೂಡ ಈಡನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು ಹಾಸ್ಟೆಲ್ ವಿಷಯಕ್ಕೆ ಸಂಬಂಧಪಟ್ಟಂತೆ. ಅದಾದ್ಮೇಲೆ ಏನು ಸರ್ಕಾರಕ್ಕೆ ಒಂದು ರೀತಿಯ ನಕಲಿ ದಾಖಲೆಗಳನ್ನ ತೋರಿಸಲಾಗ್ತಾ ಇದೆ, ದಾಖಲಾತಿಗಳನ್ನ ತೋರಿಸಲಾಗ್ತಾ ಇದೆ ಎಂಬುದಾಗಿ ಕೂಡ ಈಡನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು. ಈಗ SCP TSP ಸಭೆಯನ್ನ ಕೂಡ ಈ ಅಧಿಕಾರಿ ನಡೆಸ್ತಾ ಇಲ್ಲ, ಜೊತೆಗೆ ಸರ್ಕಾರದ ಕಾರಣ ತಮ್ಮ ಸ್ವಂತ ಕೆಲಸಕ್ಕಾಗಿ ಬಳಸಲಾಗ್ತಾ ಇದೆ ಎಂಬುದಾಗಿ ಇಷ್ಟೊಂದು ಏನು ಒಂದು ರೀತಿಯ ಆರೋಪಿಗಳ ಒಂದು ಸುರಿಮಳೆನೆ ಬರ್ತಾ ಇದೆ. ಆದ್ರೂ ಕೂಡ ಮೇಲಾಧಿಕಾರಿಗಳು ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ವಲ್ಲ, ಏನಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ? ಅಮಿತ್, ಏನಂತಂದ್ರೆ ಆ ಬೇರನ್ನೇ ಒಂದು ರೀತಿಯಲ್ಲಿ ಆ ಬುಡಕ್ಕೆ ಅಂದ್ರೆ ಬೇರು ಸಮೇತವಾಗಿ ಆ ಕೊಂಡಿಗೆ ಜಾಯಿಂಟ್ ಆಗ್ಬಿಟ್ಟಿದೆ. ಈಗ ಬೇರುಗಳನ್ನು ಕಿತ್ತವರೇ ಮೇಲಧಿಕಾರಿಗಳು ಕೂಡ ಆ ಕೊಂಡಿಗೆ ಅಂದ್ರೆ ಒಂದು ಸಣ್ಣದ ಕೊಲ್ಲೆ ಅಥವಾ ಎಲೆಗೆ ಜಾಯಿಂಟ್ ಆಗಿಬಿಟ್ಟಿದಾವೆ. ಈಗಿದ್ರು ಕೂಡ ಯಾರು ಏನ್ ಮಾಡಕ್ ಆಗ್ತಾ ಇಲ್ಲ. ಯಾಕಂತಂದ್ರೆ ಈ ಮಕ್ಕಳ ಹೆಸರಲ್ಲಿ ಒಂದು ರೀತಿಯಲ್ಲಿ ಒಂದು ಹಾಸ್ಟೆಲ್ ನಲ್ಲಿ 50 ಹುಡುಗರು ಇದ್ರೆ ಇವರು 180 200 ಹುಡುಗರ ವಿದ್ಯಾರ್ಥಿಗಳನ್ನು ಕೂಡ ದಾಖಲೆ ಸೋರಿಸಿ ಅಧಿಕಾರಿಗಳೆಲ್ಲ ಸೇರಿಕೊಂಡು ಒಂದ್ ರೀತಿಯಲ್ಲಿ ಮಕ್ಕಳ ಹೆಸರಲ್ಲಿ ಲೂಟಿ ಮಾಡಿದ್ದಾರೆ ಅಂತ ಕೂಡ ಒಂದ್ ರೀತಿಯಲ್ಲಿ ಆರೋಪ ಕೂಡ ಮಾಡಿದ್ದರು. ಈಗಿದ್ರು ಕೂಡ ಅಧಿಕಾರಿಗಳು ಯಾವ ಹಂತದಲ್ಲಿ ತನಿಖೆ ಕೈಗೊಂಡಿದ್ದಾರೆ ಒಂದ್ ರೀತಿಯಲ್ಲಿ ಅದನ್ನು ಕೂಡ ಕಾದು ನೋಡ್ಬೇಕಾಗಿದೆ. ಈಗ SCP TSP ಅನುದಾನವನ್ನು ಕೂಡ ದುರ್ಬಳಕೆ ಆಗ್ತಾ ಇದೆ. ಇವರು ದುರ್ಬಳಕೆ ಆಗ್ತಾ ಇದ್ದಂದ್ರು ಕೂಡ ಇದು ಯಾವ ರೀತಿ ಪ್ರೋಗ್ರೆಸ್ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅನುದಾನ ದುರ್ಬಳಕೆ
ಆ ಒಂದ್ ರೀತಿಯಲ್ಲಿ 2013 ಕೂಡ ಕಾಯ್ದೆಯಾಗಿ ಜಾರಿಯಾಗಿದೆ. ಆ ಕಾಯ್ದೆ ಅನ್ವಯದಂತೆ ನಟರಾಜ್ ಅವರು ಕೆಲಸ ಮಾಡಬೇಕು. ಇದೆಲ್ಲವನ್ನು ಕಾಯ್ದೆ ನಿಯಮಗಳನ್ನು ಉಲ್ಲಂಘಿಸಿ ಇವ್ರದೇ ಒಂದು ಸರ್ವಾಧಿಕಾರ ದುರಾಡಳಿತ ಒಂದು ರೀತಿಯಲ್ಲಿ ಗರ್ವದ ಅಧಿಕಾರ ಆಗಿದ್ಬಿಟ್ಟಿದೆ ಅಮಿತ್. ಈಗ ನೋಡ್ತಾ ಇದ್ವಿ, ತಾವು ಕೂಡ ಹೇಳ್ತಾ ಇದ್ರಿ ಸರ್ವಾಧಿಕಾರತ್ವವನ್ನ ತೋರಿಸ್ತಾ ಇದ್ದಾರೆ ಈ ಅಧಿಕಾರಿ ಎಂಬುದಾಗಿ. ಜೊತೆಗೆ ಇಷ್ಟೊಂದು ಅಕ್ರಮಗಳಲ್ಲೂ ಕೂಡ ಪಾಲ್ಗೊಂಡಿದ್ದಾರೆ. ಈಗಾಗಲೇ ಏನು ದಲಿತ ಸಂಘರ್ಷ ಸಮಿತಿ ಮುಖಂಡ ಹುಸೇನಪ್ಪ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈಗಲಾದ್ರೂ ಏನಾದ್ರೂ ಮೇಲಾಧಿಕಾರಿಗಳ ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದಾರಾ? ಜನಪ್ರತಿನಿಧಿಗಳೇನಾದ್ರೂ ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದಾರಾ ಇಂತಹ ಅಧಿಕಾರಿಯ ವಿರುದ್ಧ? ಅಮಿತ್, ಏನಂತಂದ್ರೆ ಈಗ ಈ ರೀತಿಯಲ್ಲಿ ಸುದ್ದಿಗಳ ಹಾಗೂ ಹಾಸ್ಟೆಲ್ ದುಸ್ಥಿತಿ ಹಾಗೂ ಸ್ಥಿತಿ ಕಂಡು ಸರ್ಕಾರ ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಒಂದ್ ರೀತಿಯಲ್ಲಿ ಕ್ರಮ ಕೈಗೊಳ್ಳುವ ಕೆಲಸ ಮಾಡಬೇಕು. ಸಮಾಜ ಕಲ್ಯಾಣ ಸಚಿವರು, ಸಮಾಜ ಕಲ್ಯಾಣ ಪ್ರಿನ್ಸಿಪಲ್ ಸೆಕ್ರೆಟರಿ, ಆಯುಕ್ತರು ಕೂಡ ಇವರೆಲ್ಲರೂ ಸಮಗ್ರವಾಗಿ ಒಂದ್ ರೀತಿಯಲ್ಲಿ ತನಿಖೆ ಮಾಡಿದಾಗ ಈ ಒಂದು ರೀತಿಯಲ್ಲಿ ಈ ಹಂತದ ಯಾರು ಮಾಡಿದ್ದಾರೆ, ಕಳ್ಳರು ಯಾರು, ಈ ರೀತಿಯಲ್ಲಿ ಮಕ್ಕಳ ಹೆಸರು ಲೂಟಿ ಮಾಡತಕ್ಕಂತ ವ್ಯಕ್ತಿಗಳು ಯಾರಂತ ಒಂದ್ ರೀತಿ ಬಯಲಿಗೆ ಆಗ್ತಾ ಇದೆ ಅಂತ ಹೇಳ್ಬೋದು ಅಮಿತ್. ಎಸ್ ಧನ್ಯವಾದಗಳು ಪರಶುರಾಮ್ ತಮ್ಮೆಲ್ಲ ಡೀಟೇಲ್ಸ್ ಗಳಿಗಾಗಿ. ನೋಡ್ತಾ ಇದ್ವಿ, ಮಾನ್ವೀಯ ಅಧಿಕಾರಿಯ ಕರ್ಮಕಾಂಡ ಬಗ್ಗೆದಷ್ಟು ಬಯಲಾಗ್ತಾ ಇದೆ. ಎಸ್ಸಿಪಿ ಟಿಎಸ್ಪಿ ಸಭೆಯನ್ನ ನಡೆಸ್ತಾ ಇಲ್ಲ. ಮಾನ್ವಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಮಾನ್ವಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ನಟರಾಜ್ ಎಸ್ಸಿಪಿ ಟಿಎಸ್ಪಿ ಸಭೆಯನ್ನ ನಡೆಸ್ತಾ ಇಲ್ಲ. ಇದರ ಜೊತೆಗೆ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಇವರ ವಿರುದ್ಧವಾಗಿ. ಸಾಕಷ್ಟು ದಿನಗಳಿಂದ ಈಡನ್ ನ್ಯೂಸ್ ಕೂಡ ನಿರಂತರವಾಗಿ ಸುದ್ದಿಯನ್ನ ಮಾಡ್ತಾನೆ ಬಂದಿದೆ. ಆದ್ರೂ ಕೂಡ ಇಲ್ಲಿನ ಮೇಲಾಧಿಕಾರಿಗಳಾಗಿರ್ಬೋದು ಅಥವಾ ಜನಪ್ರತಿನಿಧಿಗಳಾಗಿರ್ಬೋದು ಯಾವುದೇ ರೀತಿಯ ಕ್ರಮಗಳನ್ನ ಈತನ ವಿರುದ್ಧವಾಗಿ ತೆಗೆದುಕೊಳ್ತಾ ಇಲ್ಲ. ಈಗಾಗಲೇ ಈಡನ್ ನ್ಯೂಸ್ ವರದಿಯನ್ನ ಬಿತ್ತರಿಸಿತ್ತು. ಹಾಸ್ಟೆಲ್ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಸೌಕರ್ಯಗಳನ್ನ ನೀಡ್ತಾ ಇಲ್ಲ. ಸರ್ಕಾರದಿಂದ ಸಲ್ಲಿಸಬೇಕಾದಂತಹ ಸೌಕರ್ಯಗಳು ಸರ್ಕಾರದಿಂದ ಬರ್ತಾ ಇದೆ, ಅನುದಾನನು ಬರ್ತಾ ಇದೆ, ಸೌಕರ್ಯಗಳು ಬರ್ತಾ ಇದೆ, ಸೌಲಭ್ಯಗಳು ಬರ್ತಾ ಇದೆ. ಆದ್ರೆ ಅದು ವಿದ್ಯಾರ್ಥಿಗಳಿಗೆ ತಲುಪ್ತಾ ಇಲ್ಲ. ಇದರ ಆದ್ಮೇಲೆ ಏನು ಅಲ್ಲಿ ನಕಲಿ ವಿದ್ಯಾರ್ಥಿಗಳ ನಕಲಿ ದಾಖಲಾತಿಯನ್ನ ಸರ್ಕಾರಕ್ಕೆ ತೋರಿಸಿ ಒಂದು ರೀತಿಯ ಸರ್ಕಾರಕ್ಕೆ ಮೋಸ ಮಾಡುವಂತಹ ಕೆಲಸವನ್ನ ಇವರು ಮಾಡ್ತಾ ಇದ್ರು ಎಂಬುದಾಗಿ ಗಂಭೀರವಾದ ಆರೋಪ ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಡನ್ ನ್ಯೂಸ್ ಸುದ್ದಿಯನ್ನ ನಿರಂತರವಾಗಿ ಬಿತ್ತರಿಸಿತ್ತು. ಇದಾದ ಬಳಿಕ ಈಗ ಎಸ್ಸಿಪಿ ಹಾಗೆ ಟಿಎಸ್ಪಿ ಸಭೆಯನ್ನ ಮಾನ್ವಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ನಟರಾಜ್ ಅವರು ನಡೆಸ್ತಾ ಇಲ್ಲ. ಒಂದು ರೀತಿಯ ಸರ್ಕಾರದಿಂದ ಬರುವಂತಹ ಹಣವನ್ನ ಲೂಟಿ ಹೊಡೆಯುವಂತಹ ಯತ್ನ ಮಾಡಲಾಗ್ತಾ ಇದೆ ಎಂಬುದಾಗಿ ಅಲ್ಲಿನ ಗ್ರಾಮಸ್ಥರೇ ಆರೋಪಿಸ್ತಾ ಇರುವಂತದ್ದು. ಏನು ಅಸ್ಪೃಶ್ಯತಾ ವರದಿಯನ್ನ ಪಡಿತಾ ಇಲ್ಲ. ಅಸ್ಪೃಶ್ಯತೆ ನಿವಾರಣೆಗೋಸ್ಕರ 4 ಲಕ್ಷ ರೂಪಾಯಿ ಸರ್ಕಾರದಿಂದ ಬಂದಿರುವಂತದ್ದು. ಈ 4 ಲಕ್ಷ ರೂಪಾಯಿಗಳನ್ನ ಸರ್ಕಾರದಿಂದ ಬಂದಂತಹ 4 ಲಕ್ಷ ರೂಪಾಯಿಗಳನ್ನ ಲೂಟಿ ಮಾಡಲು ಸಂಚು ಮಾಡಲಾಗ್ತಾ ಇದೆ. ಅಲ್ಲದೆ ಸರ್ಕಾರದ ಕೆಲಸಗಳನ್ನ ಮಾಡಬೇಕು ಅನ್ನೋ ಕಾರಣಕ್ಕೆ ಸರ್ಕಾರದಿಂದ ಸರ್ಕಾರಿ ಕಾರನ್ನ ಕೊಟ್ಟಿರ್ತಾರೆ. ಆದ್ರೆ ಈ ಅಧಿಕಾರಿ ತಮ್ಮ ಸ್ವಂತ ಕೆಲಸಗಳಿಗಾಗಿ ಈ ಕಾರಣ ಬಳಸ್ತಾ ಇದ್ದಾರೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇನ್ನು ದಲಿತ ಸಂಘರ್ಷ ಸಮಿತಿಯ ಮುಖಂಡ ಹುಸೇನಪ್ಪ ಆಲ್ದಾಳ್ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಅಂದ್ರೆ ಮೆಸೇಜ್ ಡಿಲೀಟ್ ಮಾಡಂತ ಸರ್ ಇದ್ರ ಬ್ಯಾಂಕಿನೆಲ್ಲ ನಿಮ್ ಸಣ್ಣ ನನಗೆ 3-4 ಫೋನ್ ಮಾಡಿರಿ. ಇನ್ನಂಗೆ ನಾನು ಹೆಚ್ಚಿನ ಮಾಡಿದ್ರೆ ಫೋನ್ ಮಾಡಿ ಹೇಳ್ತೀನಿ. ಅಂದ್ರೆ ಮೆಸೇಜ್ ಡಿಲೀಟ್ ಮಾಡಂತ ಸರ್ ಇದ್ರ ಬ್ಯಾಂಕಿನೆಲ್ಲ ನಿಮ್ ಸಣ್ಣ ಸರ್ಕಾರಿ ವಾಹನವನ್ನ ಯಾವ ಕಡೆ ತೆಗೆದುಕೊಂಡು ಹೋಗದೇನೆ ಇಲ್ಲೇ ಬಿಟ್ಟು ತಾನು ಇರ್ತಕ್ಕಂಥ ಸ್ಥಳಕ್ಕೆ ಖಾಸಗಿ ವಾಹನದಲ್ಲಿ ಹೋಗಂತ ಆದೇಶ ರಾಜ್ಯ ಸರ್ಕಾರದ ಆದೇಶ ಇದ್ರೂ ಕೂಡ ಖಾಸಗಿ ವಾಹನವನ್ನು ದುರ್ಬಳಕೆ ಮಾಡ್ಕೊಂತಕ್ಕಂಥ ಸರ್ಕಾರಿ ವಾಹನವನ್ನು ದುರ್ಬಳಕೆ ಮಾಡ್ಕೊಳ್ತಕ್ಕಂಥ
ತಾಲೂಕು ಅಧಿಕಾರಿ ಆಗಿರ್ತಕ್ಕಂಥ ನಟರಾಜ್ ಅವರು ಹಾಗೂ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಸತಿ ನಿಲಯಗಳಿಗೆ ಯಾವುದೇ ಭೇಟಿ ಕೊಡದೇ ತಾಲೂಕು ಕೇಂದ್ರದಲ್ಲಿ ಸುಮಾರು ಒಂದು ಅರ್ಧ ಗಂಟೆ 1 ಗಂಟೆ ಕುಂತು ಕೇಸಿ ಇಡೀ ತಾಲೂಕು ಚಿತ್ರಣವನ್ನು ಎಲ್ಲ ಗೊತ್ತು ಅಂತಕ್ಕಂಥ ಅಹಂಕಾರದಿಂದ ಇವತ್ತೇನು ನಟರಾಜ್ ಅವರು ತಾಲೂಕು ಸಮಾಜ ಕಲ್ಯಾಣ ತಾಲೂಕು ಅಧಿಕಾರಿಗಳು ಅವರ ದುರ್ವರ್ತನೆ, ಅದರ ಜೊತೆಗೆ ಈಗಾಗಲೇ ರಾಜ್ಯದಲ್ಲಿ ಈ ಒಂದು ಶೋಷಿತ ಸಮುದಾಯಗಳ ಮೇಲೆ ಬಹುಚ್ಛವಾಗಿ ನಡೀತಕ್ಕಂಥ ಹಲ್ಲೆಗಳಾಗಿರ್ಬೋದು, ಕೊಲೆಗಳಾಗಿರ್ಬೋದು, ಅದ್ರ ಜೊತೆಗೆ ರಾಜ್ಯದಲ್ಲಿ ನಡೀತಕ್ಕಂಥ ಈ ಒಂದು ಪ್ರತಿಯೊಂದು ಗ್ರಾಮದಲ್ಲಿ ಅಸ್ಪೃಶ್ಯತೆ ಆಚರಣೆಯನ್ನು ಅದನ್ನು ನಿವಾರಣೆ ಮಾಡೋ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಪ್ರತಿ ವರ್ಷ ಕೂಡ ಅನುದಾನ ಬಿಡುಗಡೆ ಮಾಡ್ತದೆ. ಆದರೆ ಈ ಅನುದಾನವನ್ನು ಯಾವ ರೀತಿ ಸರ್ಕಾರದ ಮಾನದಂಡಗಳು ಏನೇನಿದೆಯೋ ಅಂದ್ರೆ ಮೆಸೇಜ್ ಡಿಲೀಟ್ ಮಾಡಂತ ಐತೆ ಸರ್ ಇದ್ರಾಗ ಲೆಟರ್ ನೀವು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಕನಸಿದ್ರೆ ಮಾತ್ರ ಸಾಲದು, ಅದನ್ನ ನನ್ಸ್ ಮಾಡೋ ಒಂದು ವೇದಿಕೆ ನಿಮಗೆ ಗೊತ್ತಿರಬೇಕು. 30 ಡೇಸ್ ಇಂದ 45 ಡೇಸ್ ನಾವು ಕ್ರಾಶ್ ಕೋರ್ಸ್ ಅಂತ ನಾವು ಮಾಡ್ತಾ ಇದೀವಿ. ಪ್ರತಿಯೊಬ್ಬರಿಗೂ ಕೂಡ ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ. ಹಾಸ್ಟೆಲ್ ಇರೋ ವಿದ್ಯಾರ್ಥಿಗಳಿಗೆ ಸ್ಟಡಿ ಅವರ್ಸ್ ಕೂಡ ಇರುತ್ತೆ, ಜೊತೆಗೆ ಡೌಟ್ ಕ್ಲಾರಿಫಿಕೇಶನ್ ಕೂಡ ಇರುತ್ತೆ. ನೀವು ಮೆರಿಟೋರಿಯಸ್ ಮಕ್ಕಳಾಗಿದ್ರೆ ನಮ್ಮ ಒಂದು ಸಂಸ್ಥೆಯಿಂದ ಫೀಸಸ್ ಅಲ್ಲಿ ರಿಯಾಯಿತಿ ಕೂಡ ಇರುತ್ತೆ. ನಮ್ಮ ಕ್ರಾಶ್ ಕೋರ್ಸ್ ಅಲ್ಲಿ ಲಿಮಿಟೆಡ್ ಸೀಟ್ ಇರೋದ್ರಿಂದ ಆದಷ್ಟು ಬೇಗ ಬಂದು ರಿಜಿಸ್ಟ್ರೇಷನ್ ನೀವು ಮಾಡ್ಕೋಬೇಕಾಗತ್ತೆ. ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಆಗಿದ ತಕ್ಷಣ ಅಂದ್ರೆ ಮಾರ್ಚ್ ನಮ್ಮ ಕ್ರಾಶ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಎಕ್ಸೆಲ್ ಅಕಾಡೆಮಿ ಸಂಸ್ಥೆ 15 ವರ್ಷದಿಂದ ಕರ್ನಾಟಕದಲ್ಲಿ ನೀಟ್ ಮತ್ತೆ CET ಕೋಚಿಂಗ್ ಕೊಡ್ತಾ ಬರ್ತಾ ಇದೀವಿ. 15 ವರ್ಷದಲ್ಲಿ ಸಾವಿರಾರು ಮೆಡಿಕಲ್ ಸೀಟ್ ನ ಕೊಟ್ಟಿದ್ದೀವಿ, ಹಾಗೆ ಸಾವಿರಾರು ಇಂಜಿನಿಯರಿಂಗ್ ಸೀಟ್ ನ ಕೊಡ್ತಾ ಬರ್ತಾ ಇದೀವಿ. ನಾವು ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸಿ ಮಕ್ಕಳ ಒಂದು ಕನಸನ್ನು ನನಸು ಮಾಡೋ ಒಂದು ಏಕೈಕ ಸಂಸ್ಥೆಯಾಗಿ ನಾವು ಕರ್ನಾಟಕದಲ್ಲಿ ನಾವು ಹೆಮ್ಮೆಯಿಂದ ಹೆಗ್ಗಳಿಕೆಗೆ ಪಾತ್ರವಾಗಿದ್ದೇವೆ.